ಭಾರತದಲ್ಲೇ ಈ 2000 ಸಾಲಿಗ್ರಾಮ ಒಂದೇ ಕಡೆ ಇರೋದು ತುಂಬ ವಿಶಿಷ್ಟ, ಎಲ್ಲೆಲ್ಲಿ ಇಲ್ಲ. ಈ ದತ್ತಕ್ಷೇತ್ರದಲ್ಲಿ ಮಾತ್ರ ನಮ್ಮ ಸ್ವಾಮಿಗಳು ಇದನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲರಿಗೆ ಅನುಕೂಲ ಆಗಲಿ ಅಂತ. ಈಗ ಸಾಲಿಗ್ರಾಮಗಳು ದರ್ಶನ ಮಾಡಬೇಕಂತಂದರೆ ಋಷಿಕೇಶ್ ಹೋಗಬೇಕು, ಹರಿದ್ವಾರ ಹೋಗಬೇಕು, ಕಾಶಿ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕಂತಾರೆ. ಎಲ್ಲ ಇಲ್ಲೇ ಆಗಲಿ, ಎಲ್ಲರ ಜನಕ್ಕೆ ಈ ದರ್ಶನ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಇಲ್ಲೇ ಮಾಡಿದ್ದಾರೆ. 2000 ಸಾಲಿಗ್ರಾಮ ಬೆಳಗ್ಗೆ ಸಾಯಂಕಾಲ ಎಲ್ಲ ಅಭಿಷೇಕ ಆಗುತ್ತೆ. ವಿಶಿಷ್ಟ ಏನಂತಂದರೆ ಲಕ್ಷ್ಮೀನಾರಾಯಣ ಸಾಲಿಗ್ರಾಮ, ನರಸಿಂಹಸ್ವಾಮಿ ಸಾಲಿಗ್ರಾಮ, ಶ್ರೀಚಕ್ರ, ಮತ್ಸ್ಯ ಸಾಲಿಗ್ರಾಮ, ಹೀಗೆ ವಿಶೇಷವಾದಂಥ ಥರದ ಸಾಲಿಗ್ರಾಮಗಳು ಇಲ್ಲೆಲ್ಲ ದರ್ಶನ ಮಾಡ್ಕೋಬೋದು. ಮೇಯ್ನ್ ಏನಂತಂದರೆ ತುಂಬ ಪಾಸಿಟಿವ್ ವೈಬ್ರೇಷನ್ಸು ಇಲ್ಲಿ ಬಂದ ತಕ್ಷಣ ವೈಬ್ರೇಷನ್ಸೇ ಬೇರೆ. ಸೊ ನಮ್ಮ ನೆಗೆಟಿವ್ ಏನು ವೈಬ್ರೇಷನ್ಸ್ ಇರುತ್ತೆ ಎಲ್ಲ ಹೋಗ್ಬಿಡುತ್ತೆ ಕಾಲಿಟ್ಟಿದ ತಕ್ಷಣ. ಸೊ ಅಂಥ ತುಂಬ ಪವರ್ಫುಲ್ ಆದಂಥ ಈ ದೇವಸ್ಥಾನ ಬಂದವ್ರಿಗೆಲ್ಲ, ದರ್ಶನ ಆದವ್ರಿಗೆಲ್ಲ ತುಂಬ ಒಳ್ಳೆಯದೇ ಆಗುತ್ತೆ. ತುಂಬ ಜನಕ್ಕೂ, ಭಾಳ ಜನಕ್ಕೂ ಒಳ್ಳೆ ಆಗಿದೆ. ಅವರೆಲ್ಲ ಬಂದು ಸಜೆಷನ್ಸ್ ಎಲ್ಲ ಹೇಳಿದ್ದಾರೆ, ನಮ್ಗೆ ಹಿಂಗಾಗಿದೆ ಹಿಂಗೇನೆಲ್ಲ ಅಂತ. ಸೊ ನಾವು ಹೇಳೋದೇನಂತಂದರೆ ಬಂದು ಪ್ರದಕ್ಷಿಣೆ ಹಾಕಿ ಅವರು ಕೋರಿಕೆ ಏನಿದೆ ಅದು ಏನು ಇಟ್ಕೊಂಡ್ರು ಕೂಡ ಅವೆಲ್ಲ ನೆರವೇರುತ್ತೆ ಇಲ್ಲಿ. ಅಂಥ ದೊಡ್ಡ ಕ್ಷೇತ್ರ. ಎಲ್ಲೋ ಹೋಗಿ ದೊಡ್ಡ ನಾರ್ತ್ ಇಂಡಿಯಾದಲ್ಲೇ ಅಲ್ಲಿ ಇಲ್ಲಿ ಮಾಡೋದಕ್ಕಿಂತ ಕರ್ನಾಟಕದಲ್ಲೇ, ಮೈಸೂರಲ್ಲೇ ಎಲ್ಲ ಪ್ರದೇಶಗಳಕ್ಕಿಂತ ಇಲ್ಲೇ ಒಂದೇ ಕಡೆ ಸಿಗೋದು ಬಹು ವಿಶಿಷ್ಟತೆ ಇಲ್ಲಿ. ಸೊ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋದರೆ ಅವ್ರ ಕೋರಿಕೆಗಳು ನೆರವೇರ್ತವೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಮಹತ್ವದ ಪ್ರಸಿದ್ಧ ಪುಣ್ಯ ಕ್ಷೇತ್ರ ಅಂತ ಹೇಳ್ಬೋದು. ನಾವು ಎಲ್ಲೂ ನೋಡಿರಲಿಲ್ಲ ಇಷ್ಟು ಸಂಗ್ರಹ ಮಾಡಿದ್ದು. ನಮಗೆ ಆಶ್ಚರ್ಯ ಆಯಿತು ಆ್ಯಕ್ಚುಲಿ ನೋಡಿಬಿಟ್ಟು. ಅನುಗ್ರಹ ಆಗಬೇಕು. ನಮಸ್ಕಾರ, ಧನ್ಯವಾದ.